ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹಿನ್ನೆಲೆ ರಾಜ್ಯ ಬಿಜೆಪಿಯಲ್ಲಿ ಒಳಬೇಗುದಿ ಹೆಚ್ಚಾಗ್ತಾ ಇದೆ. ಸುಧಾಕರ್ ರೆಡ್ಡಿ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಚರ್ಚೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರೆಡ್ಡಿ ಮತ್ತು ಅಶೋಕ್ ಚರ್ಚೆ. ಸುಧಾಕರ್ ರೆಡ್ಡಿ ಅವರು ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ, ಅವರ ಜೊತೆಗೆ ಆರ್ ಅಶೋಕ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಪಾಳೆಯದಲ್ಲಿ ರಾಜ್ಯದಲ್ಲಿ ಆಂತರಿಕ ಬೇಗುದಿ ಅನ್ನೋದು ಎಷ್ಟರ ಮಟ್ಟಿಗೆ ವ್ಯಾಪಿಸಿಕೊಂಡಿದೆ, ಬಣಗಳಾಗಿ ನಿರ್ಮಾಣ ಆಗಿದೆ, ಇದೆಲ್ಲದರ ಕುರಿತು ಚರ್ಚೆ. ಬಿಜೆಪಿ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಅನ್ನ ಹಾಕುತ್ತಾ ಅನ್ನೋ ಪ್ರಶ್ನೆ. ರಾಜ್ಯ ನಾಯಕರಿಗೆ ಉಸ್ತುವಾರಿ ಖಡಕ್ ಸೂಚನೆ. ಏನೇ ಮಾತನಾಡೋದಿದ್ರೂ 4 ಗೋಡೆಗಳ ನಡುವೆ ಮಾತನಾಡಬೇಕು, ಹಾದಿ ಬೀದಿಯಲ್ಲಿ ಮಾತನಾಡಬಾರದು. ಉಸ್ತುವಾರಿಗಳು ಸೂಚನೆ ನೀಡಿದ್ದಾರೆಂದ ಆರ್ ಅಶೋಕ್. ಉಸ್ತುವಾರಿಗಳು ಏನ್ ಸಂದೇಶವನ್ನ ಕೊಟ್ಟಿದ್ದಾರೋ ಅದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇನ್ಚಾರ್ಜ್ ಅವರು ಕೂಡ ಇಷ್ಟೊತ್ತು ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ ಏನೇ ಮಾತಾಡಬೇಕಾದ್ರೂ ಪಾರ್ಟಿಯ 4 ಗೋಡೆಗಳ ಮಧ್ಯೆನೇ ಮಾತಾಡಬೇಕು ಅನ್ನೋ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳಿ ಅಂತ ನಮ್ಮ ಇನ್ಚಾರ್ಜ್ ಅವರು ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದು ಅವರ ಅಭಿಪ್ರಾಯನೂ ಹೌದು, ನನ್ನ ಅಭಿಪ್ರಾಯನೂ ಹೌದು ಕೂಡ. ಏನೇ ಮಾತಾಡಬೇಕಾದ್ರೂ ಕೇಂದ್ರದ ಅಭಿಪ್ರಾಯನೂ ಅದೇ, ನಮ್ಮ ಇನ್ಚಾರ್ಜ್ ನಮ್ಮ ರೆಡ್ಡಿಯವರ ಅಭಿಪ್ರಾಯನೂ ಅದೇ, ನನ್ನ ಅಭಿಪ್ರಾಯನೂ ಅದೇ. ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಮಾತಾಡುವಂಥದ್ದು ಒಳ್ಳೆಯದು. ಇಂಥ ಒಂದು ಸುವರ್ಣ ಅವಕಾಶ ನಮ್ಗೆ ಸಿಕ್ಕಿದೆ. ಕಾಂಗ್ರೆಸ್ ಅವರು ದಿನನಿತ್ಯ ಸ್ಕ್ಯಾಂಡಲ್ಗಳಲ್ಲಿ ಅಧಿಕಾರದ ದುರುಪಯೋಗ, ಭ್ರಷ್ಟಾಚಾರ, ಲೂಟಿ, 60% ಕಮಿಷನ್ನು, ಬಾಣಂತಿಯರ ಸಾವು, ಮೈಕ್ರೋ ಫೈನಾನ್ಸಲ್ಲಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಲವ್ ಜಿಹಾದು, ಭಾಳಷ್ಟು ವಿಚಾರಗಳು, ಮೂಡ, ವಾಲ್ಮೀಕಿ, ಈ ಥರ ಎಷ್ಟೊಂದು ಹಗರಣಗಳು ಸಿಕ್ಕಾಕೊಂಡಿದೆ. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ಸನ್ನು ಬಗ್ಗುಬಡಿಬೋದಾಯಿತು. ಸ್ವಲ್ಪ ಅಡೆತಡೆ ಆಗಿದೆ. ನನಗನ್ನಿಸುತ್ತೆ ನಮ್ಮ ಇನ್ಚಾರ್ಜ್ ಅವರು ಮಾತಾಡಿದ್ದಾರೆ. ಇದೆಲ್ಲ ಒಂದು 15-20 ದಿನದಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ನಮ್ಮ ಕೇಂದ್ರದ ನಾಯಕರು ಕೊಡೋರಿದ್ದಾರೆ. ಕೊಟ್ಟಾದ್ಮೇಲೆ ಎಲ್ಲ. ಇನ್ನು ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. I am appealing one and all. All are very important senior leaders. Since few weeks and few days, we are observing their airing their views publicly through media. At any point of time, it will hurt the lakhs and lakhs of workers' sentiments who are working relentlessly for the party strengthening at grassroots level under the dynamic leadership of Narendra Modi ji by exposing corrupt practices, misrule, anti-people policies of present ruling Congress government under the leadership of. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿಜೆಪಿ ಪಾಳೆಯದಲ್ಲಿ ಹೇಗಾಗಿದೆ ಅಂದ್ರೆ ಯಾವ ಕಡೆಯಿಂದ ಯಾವ ನಾಯಕ BY ವಿಜಯೇಂದ್ರ ಅವರ ವಿರುದ್ಧ ಮತ್ತು ಯಡಿಯೂರಪ್ಪನವರ ವಿರುದ್ಧ ಸೆಟೆದು ನಿಲ್ತಾರೋ ಅನ್ನೋದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ಎಲ್ಲ ಒಳಬೇಗುದಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಹೈಕಮಾಂಡ್ ಕೂಡ ಹರಸಾಹಸವನ್ನ ಪಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಸಹ ಉಸ್ತುವಾರಿಯವರು ಚರ್ಚೆ ಮಾಡಿದ್ದಾರೆ ವಿಪಕ್ಷ ನಾಯಕರ ಜೊತೆಗೆ. ಏನೇನ್ ಚರ್ಚೆ ಆಯಿತು, ಇದೆಲ್ಲವೂ ಕೂಡ ಶಮನ ಆಗುತ್ತಾ ಹೇಗೆ? ಮಧುಶ್ರೀ, ತುರ್ತಾಗಿ ರಾಜ್ಯ ಬಿಜೆಪಿಯಲ್ಲಿ ನಾಯಕರುಗಳು ಬಹಿರಂಗವಾಗಿ ತಮ್ಮ ಭಾವನೆಗಳನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸುವುದನ್ನು ಸ್ಥಗಿತ ಮಾಡುವಂತ ಒಂದು ಅಗತ್ಯ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದ ಮುಖಂಡರು ಹಲವು ಬಾರಿ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಮಾಡಿದ್ರು ಕೂಡ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಸೂಕ್ತವಾದಂತಹ ಗಮನವನ್ನು ಹರಿಸಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಉಳಿದಂತ ರಾಜ್ಯ ನಾಯಕರುಗಳು ತಮಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಬಿಜೆಪಿಯ ಭಿನ್ನಮತ ದೊಡ್ಡ ಮಟ್ಟದಲ್ಲಿ ಉಲ್ಬಣವಾದಂತಹ ರೀತಿಯಲ್ಲಿ ಗೋಚರವಾಗ್ತಾ ಇತ್ತು. ಇದೀಗ ಮತ್ತೆ ಇವತ್ತು ಬಿಜೆಪಿಯ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ವಿಪಕ್ಷ ನಾಯಕ ಅಶೋಕ್ ಅವರನ್ನ ಬಿಜೆಪಿ ಕಚೇರಿ ಕರೆಸಿಕೊಂಡು ಮಾತುಕತೆಯನ್ನು ಮಾಡಿದ್ದಾರೆ. ಪಕ್ಷದ ಆಂತರಿಕ ಭಿನ್ನಮತಗಳ ವಿಚಾರವಾಗಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿರುವಂತಹ ವಿಚಾರ ಏನಂದ್ರೆ, ಒಂದು ವಿಜಯೇಂದ್ರ ಆಪ್ತರು ಅನ್ನುವಂತ ಮಾಜಿ ಶಾಸಕರ ಬಣ ಒಂದು ರೀತಿಯಲ್ಲಿ ವಿಜಯೇಂದ್ರ ಬೆನ್ನಿಗೆ ನಿಂತು ಬಹಿರಂಗವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಸಕ ಯತ್ನಾಳ್ ಮತ್ತು ಅವರ ಜೊತೆಗಿರುವಂತಹ ತಂಡದ ಸದಸ್ಯರು ನೇರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ರಾಜ್ಯ ಬಿಜೆಪಿ 2 ಭಾಗವಾಗಿ ಒಡೆದಿರುವುದನ್ನ ಬಹಳ ಸ್ಪಷ್ಟವಾಗಿ ಗೋಚರಿಸುವಂತಹ ರೀತಿಯಲ್ಲಿ ಕಂಡು ಬರ್ತದೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಹಿರಿಯ ನಾಯಕರು ತಟಸ್ಥರು
ಅನ್ನುವಂತ ರೀತಿಯಲ್ಲಿ ತಮ್ಮದೇ ಆದಂತಹ ಒಂದು ಧೋರಣೆಯನ್ನ ತಳಿತಾ ಇದ್ದಾರೆ. ಹೀಗಾಗಿ ಇದು ರಾಜ್ಯ ಬಿಜೆಪಿಲಿ ಎಲ್ಲವೂ ಸರಿ ಇಲ್ಲ ಮತ್ತು ಒಂದು ರೀತಿಯಲ್ಲಿ 2-3 ರೀತಿಯಾದಂತಹ ಬಣಗಳಿಂದಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕಾದಂತಹ ಜವಾಬ್ದಾರಿಯುತ ವಿಪಕ್ಷವಾಗಿ ಬಿಜೆಪಿ ತನ್ನ ಜವಾಬ್ದಾರಿಯನ್ನ ಮೈಮರೆತು ಕುಳಿತಿರುವಂತಹ ರೀತಿಯಲ್ಲಿ ಆಗ್ತಿದೆ ಅನ್ನುವಂತ ರೀತಿಯಲ್ಲಿ ಇವತ್ತು ಸುಧಾಕರ್ ರೆಡ್ಡಿ ಹಾಗೂ ಅಶೋಕ್ ಅವ್ರ ನಡುವಿನ ಮಾತುಕತೆ ವೇಳೆ ಚರ್ಚೆಗಳು ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಆಗಬೇಕು, ಬಹಿರಂಗವಾಗಿ ಮಾತನಾಡುವವರಿಗೆ ಬ್ರೇಕ್ ಹಾಕುವಂತ ಕೆಲಸಗಳು ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಚರ್ಚೆಯನ್ನ ಮಾಡಿ ನಂತರ ಅಶೋಕ್ ಮತ್ತು ಸುಧಾಕರ್ ರೆಡ್ಡಿ ಇವತ್ತು ಮಾತನಾಡಿದ ಸಂದರ್ಭದಲ್ಲಿ ಸುಧಾಕರ್ ರೆಡ್ಡಿ ಹೇಳಿರುವಂತದ್ದು ಏನೆಂದ್ರೆ, ಯಾರು ಕೂಡ ಬಹಿರಂಗವಾಗಿ ಚರ್ಚೆಯನ್ನ ಮಾಡಬಾರದು, ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಬಾರದು, ಏನೇ ವಿಷಯಗಳಿದ್ರೂ ಕೂಡ ಹೈಕಮಾಂಡ್ ಅದನ್ನ ಪರಿಹಾರ ಮಾಡೋದಕ್ಕೆ ಶಕ್ತವಾಗಿದೆ. ಹಾಗಾಗಿ 4 ಗೋಡೆಗಳ ಮಧ್ಯೆ ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕನ್ನುವಂತ ಎಚ್ಚರಿಕೆ ರೂಪದ ಒಂದು ಸಲಹೆಯನ್ನ ಇವತ್ತು ಬಹಿರಂಗವಾಗಿ ಪಕ್ಷದ ಯಾರ್ಯಾರು ಮುಖಂಡರು ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿರುವಂತಹ ಒಂದಷ್ಟು ಅಸಮಾಧಾನಗಳು ಅಥವಾ ಬಹಿರಂಗವಾದಂತಹ ಹೇಳಿಕೆಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮೊದಲ ಪ್ರಯತ್ನವನ್ನು ಆರಂಭಿಸಿರುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದರ ಭಾಗವಾಗಿ ಇವತ್ತು ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಯಾರು ಕೂಡ ಬಹಿರಂಗವಾಗಿ ಮಾತನಾಡುವರು ಅನ್ನುವಂತಹ ಎಚ್ಚರಿಕೆ ರೂಪದ ಸಲಹೆಯನ್ನ ಕೊಟ್ಟಿರುವಂತದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಕಿರಣ್.